ಕುತೂಹಲ ಮೂಡಿಸ್ತಾ ಇದೆ, ಒಳಗಡೆ ಏನ್ ನಡೀತಾ ಇದೆ, ಅಧಿಕಾರಿಗಳು ಯಾಕೆ ಹೋಗ್ತಾ ಇದ್ದಾರೆ. ಒಂದೇ ನಿಮಿಷ, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಅಲ್ಲಿ ದಿವಿತ್ ಸಮಗ್ರ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ದಾಲ್ಮೆ ಕುಚ್ ಕಾಲ ಹೈ, ಇಲ್ಲೇನೋ ಒಂದು ಆಗಿದೆ. ರಹಸ್ಯ ತಾಣವಾದ ಸೂರಜ್ ರೇವಣ್ಣ ತೋಟದ ಮನೆ ಕುತೂಹಲ ಮೂಡಿಸ್ತಾ ಇದೆ. ತೋಟದ ಮನೆಯಲ್ಲಿನ ಅಧಿಕಾರಿಗಳ ನಡೆ, ಸೂರಜ್ ಮನೆಯಲ್ಲಿದ್ದ ಆಪ್ತರ ಫೋಟೋ ತೆಗೆದುಕೊಂಡ ಪೊಲೀಸರು ಬಹುಶಃ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ನನಗೆ. ಅಪ್ಪ ಅರೆಸ್ಟ್ ಆಯಿತು, ಮಕ್ಕಳ ಅರೆಸ್ಟು, ಏನಿದು? ಪೊಲೀಸರ ನಡೆಯಿಂದ ಶುರು ಆಗ್ತಾ ಇದೆ ಹಲವು ಅನುಮಾನಗಳು. ಬಹುಶಃ ಸೂರಜ್ ರೇವಣ್ಣ ಕೂಡ ಸಲಿಂಗ ಕಾಮದ ಆರೋಪದಲ್ಲಿ ಅರೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದರೆ ಅಲ್ಲಿ ತೋಟದ ಮನೆಯ ಚಲನವಲನಗಳನ್ನು ಕಂಡಾಗ ಅದು ಗೊತ್ತಾಗ್ತಾ ಇದೆ. ಒನ್ಸ್ ಅಗೇನ್ ದಿವಿತ್. ಎಸ್ ದಿವಿತ್, ಓವರ್ ಟು ಯು ಒನ್ಸ್ ಅಗೇನ್. ಓಕೆ, ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ಟಿ. ಎಸ್, ಈಗ ಅದೇ ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ರೀತಿಯಲ್ಲಿ ರಹಸ್ಯದ ಗೂಡಾಗಿದೆ. ಈಗ ಏನು ನಡೀತಾ ಇದೆ ಒಳಗಡೆ ಅಂದರೆ ಸೂರಜ್ ರೇವಣ್ಣ ಇದೇ ಮನೆ ಒಳಗಡೆ, ತೋಟದ ಮನೆ ಒಳಗಡೆ ಇದ್ದಾರೆ ಅನ್ನುವಂಥದ್ದು ಈಗ ಖಚಿತ ಮಾಹಿತಿ ಮೇರೆಗೆ ಸಾಕಷ್ಟು ಪೊಲೀಸರು, ಮತ್ತೊಂದು ಕಡೆ ನೋಡಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರು ಕೂಡ ಆಗಮಿಸಿದ್ರು. ಈಗ ಗೊರೂರು ಸಬ್ ಇನ್ಸ್ಪೆಕ್ಟರ್ ಕೂಡ ಈಗಷ್ಟೇ ಒಳಗಡೆ ಹೋಗಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಅದು ಕೂಡ ಒಳಗಡೆ ಇರೋರು ಖಚಿತ ಮಾಹಿತಿ ಮೇರೆಗೆ ಅಂದರೆ ಅಧಿಕಾರಿಗಳಾಗಿದ್ದರೆ ಮಾತ್ರ ಒಳಗಡೆ ಬಾಗಿಲು ತೆಗಿತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಇನ್ಯಾರನ್ನು ಕೂಡ ಒಳಗಡೆ ಬಿಟ್ಕೊಳ್ತಾ ಇಲ್ಲ. ಸೊ ಏನು ನಡೀತಾ ಇದೆ, ಕುತೂಹಲದ ಗೂಡಾಗಿದೆ ಅಂತಲೇ ಹೇಳ್ಬೋದು. ಈಗ ಪೊಲೀಸ್ನವರು ಆಪ್ತರ ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಕಾನ್ಸ್ಟೇಬಲಲ್ಲಿ ಒಂದಷ್ಟು ಜನ ಆಪ್ತರಿದ್ದಾರೆ, ಅವರ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಸರ್ಕಲ್ ಇನ್ಸ್ಪೆಕ್ಟರ್ ಹೋದರು, ಆಮೇಲೆ ಪ್ರಿಂಟರ್ ಮಿಷನ್ನ ಹಿಡಿದುಕೊಂಡು ಬಂದರು ಅಧಿಕಾರಿಗಳು. ಅತ್ತ ಗ್ರಾಮಾಂತರ ಠಾಣೆಯಲ್ಲಿ ಸಂತ್ರಸ್ತ ದೂರು ಕೂಡ ದಾಖಲಿಸುವಂಥ ಸಾಧ್ಯತೆ ಇದೆ, ಅದು FIR ಕೂಡ ಆಗುವಂಥ ಸಾಧ್ಯತೆ ಇದೆ. ಈಗ ಸೂರಜ್ ರೇವಣ್ಣ ಅವರ ಮನೆಯ ತೋಟದ ಮನೆಯಲ್ಲಿ ಬೆಳಗಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಒಂದಷ್ಟು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜನ ಆಪ್ತರು ಟೂ ವೀಲರ್ಸ್ನಲ್ಲಿ ಬಂದರು, ಸ್ವಿಫ್ಟ್ ಕಾರ್ನಲ್ಲಿ ಬಂದರು. ಅದಾದ ಬಳಿಕ ಒಂದಷ್ಟು ಜನ ಮತ್ತು ಮನೆಯ ಸುತ್ತಮುತ್ತ ಪೊಲೀಸ್ ವ್ಯಾನನ್ನು ಕೂಡ ನಿಲ್ಲಿಸಲಾಗಿದೆ. ಮುಫ್ತಿ ಇಲ್ಲಿ ಓಡಾಡ್ತಿದ್ದಾರೆ, ಅಂದರೆ ರೌಂಡ್ಸ್ ಹಾಕ್ತಿದ್ದಾರೆ. ಮತ್ತು ಒಂದಷ್ಟು ಆಪ್ತರು ನಾವು ಮಾಧ್ಯಮದವರು ಬಂದಂಥ ಸಂದರ್ಭದಲ್ಲಿ, ನಾವಿರುವಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಘಟನೆಗಳು ಅಂದರೆ ನಮಗೆ ಗೊತ್ತೇ ಆಗ್ತಾ ಇಲ್ಲ ಏನು ನಡೀತಾ ಇದೆ ಒಳಗಡೆ ಅಂಥೇಳಿ. ಅಂದರೆ ಬೇರೆ ರೀತಿ ಏನಾದ್ರು ಪ್ರೋಸೆಸ್ಗಳಾಗ್ತಾ ಇದೆಯಾ, ಬೇರೆ ರೀತಿ ಪ್ರತಿಕ್ರಿಯೆಗಳಾಗ್ತಾ ಇದೆಯಾ, ಅಥವಾ ಅಲ್ಲೇನಾದರೂ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ನಡೀತಾ ಇದೆ. ಅಂದರೆ FIR ಆಗೋ ಮುಂಚೆ ಏನು ದೂರು ಆಗೋಕ್ಕಿಂತ ಮುಂಚೆ ಆಗುವಂಥ ಪ್ರಕ್ರಿಯೆಗಳು ಏನಾದ್ರು ಈಗಲೇ ನಡೀತಾ ಇದೆಯಾ. ಸೊ ಈ ರೀತಿಯಾಗಿ ಸಾಕಷ್ಟು ಗೊಂದಲ ಮೂಡಿಸ್ತಾ ಇದೆ ಜಯಪ್ರಕಾಶ್ ಶೆಟ್ಟಿ. ಮತ್ತೊಂದು ಕಡೆ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಅಧಿಕಾರಿಗಳು ಕೂಡ ಬಂದು ಹೋಗ್ತಾ ಇದ್ದಾರೆ. ಅಂದರೆ ನೋಡಿ, ಗೊರೂರು ಕಡೆಯಿಂದನೂ ಬಂದಿದ್ದಾರೆ, ಚನ್ನರಾಯಪಟ್ಟಣದಿಂದನೂ ಬಂದಿದ್ದಾರೆ, ಹೊಳೆನರಸೀಪುರದಿಂದ ಬಂದಿದ್ದಾರೆ, ಹಾಸನಿಂದ ಬಂದಿದ್ದಾರೆ. ಅಂದರೆ ಎಲ್ಲ ಅಧಿಕಾರಿಗಳನ್ನು ಕರೆಸ್ಕೊಂಡು ಅಲ್ಲಿ ಈಗ ಏನು ಮಾಡ್ತಾ ಇದ್ದಾರೆ ಅನ್ನುವಂತೆ ಒಂದು ದೊಡ್ಡ ರಹಸ್ಯ ಆಗಿದೆ ಜಯಪ್ರಕಾಶ್ ಶೆಟ್ಟಿಗೆ. ಓಕೆ ನೋಡಿ ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವು ಬೆಳಗ್ಗೆನೇ ಆ ತೋಟದ ಮನೆಯಲ್ಲಿ ಆ ಸಂತ್ರಸ್ತ ಒಬ್ಬನಿಗೆ ಅಸಹಜ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನುವಂಥ ಒಂದು ಆರೋಪದ ಮೇರೆಗೆ ಆತ ಇವತ್ತು ಸಕಲೇಶಪುರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗುವಂಥ ಸಾಧ್ಯತೆ ಇದೆ. FIR ಆದರೆ ಬಹುಶಃ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಜೈಲಲ್ಲಿದ್ದಾರೆ. ನನಗೆ ಆಶ್ಚರ್ಯ ಆಗೋದು, ಒಂದು ಕಡೆ ಮೊನ್ನೆ ಅಷ್ಟೇ HD ರೇವಣ್ಣ ಹೋಗಿ ಬಂದರು, ಭವಾನಿ ರೇವಣ್ಣ ಅವರಿಗೆ ಹುಡುಕಾಟ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಕಳೆದ 1 ತಿಂಗಳಿಂದ ಒಳಗಿದ್ದಾರೆ. ಈ ನಡುವೆ ಜೂನ್ 16ನೇ ತಾರೀಕು ಅಂತ ಇದಾದರೆ, ಒಂದು ವೇಳೆ ಅದು ನಿಜ ಆದರೆ, ಯಾಕೆಂದರೆ FIR ಆಗ್ತಾ ಇದೆ, ಇಷ್ಟೆಲ್ಲ ಓಡಾಟಗಳನ್ನು ಗಮನಿಸಿದಾಗ ಬೆಂಕಿ ಇಲ್ಲದೆ ಹೊಗೆಯಾಡೋದು ಅನ್ನುವಂಥ ಅನುಮಾನಗಳು ಬರ್ತಾ ಇದೆ. ಅಂದರೆ ಇವರಿಗೆ ತಂದೆ ಒಳಗೋದ್ರು, ತಾಯಿಗೆ ಹುಡುಕಾಟ ಆಗ್ತಾ ಇದೆ, ಜಾಮೀನು ಮೇಲೆ ಇದ್ದಾರೆ, ತಮ್ಮ ಹೋಗಿದ್ದಾನೆ, ದೇವೇಗೌಡರು ಅಲ್ಲಿ ವ್ಯಥೆಯಲ್ಲಿದ್ದಾರೆ. ಇವರಿಗೆ ಒಂದು ಚೂರು ಏನೋ ಒಂದು ಆಗ್ತಾ ಇದೆ. ಅಂದರೆ ಅದರ ಪರಿವೇನೇ ಇಲ್ಲ. ಇದು ಹುಬ್ಳಿ ಕಡೆ ಒಂದು ಮಾತಿದೆ, ಪುಕ್ಷಟ ಸಿಕ್ಕಿದ್ರೆ ಪೀನಲ್ ಕುಡಿತಾರೆ ಅಂತ, ಹಂಗಾಗಿದೆ. ಏನು ಬೇಕಿದ್ರೂ ಆಗಲಿ ನಾವು ಆರಾಮ್ಸೆ ಗೆದ್ದು ಬರ್ತೀವಿ, ಎಲ್ಲ ನಮ್ಮ ಕೈಯಲ್ಲಿದೆ ಅನ್ನುವಂಥ ರೀತಿಯಲ್ಲಾಗಿದೆ. ಒಂದು ಕಡೆ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಆರೋಪ
ಅದೆಷ್ಟು ಒಂದು 2,000 ಹೆಣ್ಣು ಮಕ್ಕಳು ಅಂತ ಒಂದು ಅಂದಾಜು. ಮೊಬೈಲಲ್ಲಿ ಇಟ್ಕೊಂಡು ಅವನಿಗೊಂದು ಚಟ, ಇವನಿಗೆ ಮತ್ತೊಂದು ಚಟ. ಏನಾಗ್ತಿದೆ? ಒಂದು ಕಡೆ ಆ ಪ್ರಜ್ವಲ್ ರೇವಣ್ಣ ಗಲಾಟೆ ಆದಾಗ, ಪ್ರಜ್ವಲ್ ರೇವಣ್ಣ ಇಶ್ಯೂ ಆದಾಗ ಒಂದು ಮಾತು ಕೇಳಿ ಬಂದಿತ್ತು, ಅದಾಗಬಾರ್ದು ನಿಜವಾಗಿ. ಏನಪ್ಪ ಅಂತಂದರೆ ಹಾಸನದ ಹೆಣ್ಮಕ್ಳಾದರೆ ಮದುವೆಗೆ ಬೇಡ ಅಂತ. ಈಗ ಇವನಿಂದಾಗಿ ಹಾಸನದ ಗಂಡು ಮಕ್ಕಳು ಕೂಡ ಮದುವೆಗೆ ಬೇಡ ಅನ್ನೋಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಎಸ್ ಒನ್ಸ್ ಅಗೇನ್ ಬೆಳಗಿನಿಂದ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ, ಎಷ್ಟು ಜನ ಬಂದು ಹೋಗಿರ್ಬೋದು ದಿವಿತ್. ಆಮೇಲೆ ಅಲ್ಲಿಯ ಲೋಕಲ್ ಅಂದರೆ ಸ್ಥಳೀಯರು ಏನು ಹೇಳ್ತಾರೆ, ಏನಾದರೂ ಮಾತಾಡಿಸೋಂಥ ಪ್ರಯತ್ನ ಮಾಡಿದ್ರ? ನನಗೂ ಹಾಗೇನೆ ಒಂದು ಫುಲ್ಲಾಗಿ ಇನ್ನೊಮ್ಮೆ ಲಾಂಗ್ ವೈಡ್ ಕ್ಯಾಮ್ ಮುಖಾಂತರ ಇಡೀ ವೀಕ್ಷಕರಿಗೆ ಅದು ಹೇಗಿದೆ, ಎಷ್ಟು ದೂರ ಇದೆ ಮೇನ್ ರೋಡಿಂದ, ಎಲ್ಲವನ್ನು ದಯವಿಟ್ಟು ತಿಳಿಸಿ ದಿವಿತ್. ಓಕೆ ಜಯಪ್ರಕಾಶ್ ಶೆಟ್ಟಿ, ಈಗ ಇದು ಅಂದರೆ ಇವರ ತೋಟದ ಮನೆಯ ಗೇಟ್. ಅದಾದ ಬಳಿಕ ನೋಡಿ ಈ ಯಾವ ರೀತಿಯಾಗಿ ಇವರ ತೋಟದ ಮನೆಯನ್ನು ಅವರ ಪ್ರೈವೇಸಿಗೋಸ್ಕರ ರೆಡಿ ಮಾಡಿಕೊಂಡಿದ್ದಾರೆ ಅಂಥೇಳಿ. ಇಲ್ಲಿಂದ ಸುಮಾರು ಒಂದು 300 ಮೀಟರ್ನಷ್ಟು ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಮೇಲ್ಗಡೆನೂ ಕೂಡ ಒಂದು ರೀತಿಯಲ್ಲಿ ಮೇಲ್ಗಡೆ ಶೀಟ್ಗಳನ್ನು ಅಳವಡಿಸಲಾಗಿದೆ, ಕಬ್ಬಿಣದ ತಗಡಿನ ಶೀಟ್ಗಳನ್ನು ಅಳವಡಿಸಲಾಗಿದೆ. ಅಂದರೆ ರಸ್ತೆಯಲ್ಲಿ ಹೋಗುವವರೆಗೂ ಕೂಡ ಅಲ್ಲಿ ತೋಟದಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಬಾರ್ದು. ಮತ್ತು ಆ ಕಡೆ ಬೇರೆಯವರ ಆಸ್ತಿ ಕೂಡ ಇದೆ. ಅಲ್ಲಿ ಅವರು ಕೆಲಸ ಮಾಡ್ತಿರೋರನ್ನು ಕೂಡ ನಾವು ವಿಚಾರಿಸಿದಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ದು, ನಮ್ಮ ಹತ್ರ ಏನು ಕೇಳಬೇಡಿ ಕಣಪ್ಪ, ನಾವೇನು ಬದುಕೋದು ಬೇಡವಾ ಅನ್ನುವಂಥ ಮಾತುಗಳು ಕೇಳಿ ಬಂದವು. ಈ ರೀತಿಯಾದಂಥ ಮಾತುಗಳೇ ಜಾಸ್ತಿ ಕೇಳಿ ಬರ್ತಾ ಇರೋದು ಇಲ್ಲಿ. ಅದಾದ ನಂತರ ಬೆಳಗ್ಗೆಯಿಂದ ನೀವು ಕೇಳ್ತಾ ಇದ್ರಿ, ಬೆಳಗ್ಗೆಯಿಂದಲೂ ಕೂಡ ಸರಿಸುಮಾರು ಅವರ ಬೆಂಬಲಿಗರಾಗಿರ್ಬೋದು, ಯಾವಾಗ ರಿಪಬ್ಲಿಕ್ ಕನ್ನಡ ಈ ಜಾಗಕ್ಕೆ ಎಂಟ್ರಿ ಕೊಟ್ಟ ಒಂದು 10ರಿಂದ 15 ನಿಮಿಷಗಳಲ್ಲಿ ಸುತ್ತಮುತ್ತ ಒಂದು 30ರಿಂದ 40 ಜನ ಅಲ್ಲಿ ಸುತ್ತಮುತ್ತ ಈಗ ಓಡಾಡ್ತಾ ಇದ್ದಾರೆ. ಅದರಲ್ಲಿ ಒಂದು 20ರಿಂದ 25 ಜನ ಒಳಗಡೆ ಹೋಗೋದು ಬರೋದು, ಅವರ ಬೆಂಬಲಿಗರು, ಆಪ್ತ ಬೆಂಬಲಿಗರು ಹೋಗೋದು ಬರೋದು ಮಾಡ್ತಿದ್ದಾರೆ. ಅವರನ್ನು ಕೂಡ ನಾವು ಧೈರ್ಯ ಮಾಡಿ, ಅಂದರೆ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ಒಂದು ರೀತಿಯಲ್ಲಿ ರಿಪಬ್ಲಿಕ್ ಕನ್ನಡ ಒಂದೇ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿವರೆಗೂ ನಿರಂತರವಾಗಿ ಒಬ್ಬರೇ ನಿಂತ್ಕೊಂಡು ಹೋಗೋರನ್ನ ಬರೋರನ್ನ ಕೇಳಿಕೊಂಡು ಏನಾಗ್ತಾ ಇದೆ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಒಂದು ರೀತಿಯಲ್ಲಿ ಅವರ ಆಪ್ತರ ಮುಖಗಳನ್ನು ನೋಡೋದಕ್ಕೂ ಕೂಡ ಭಯಭೀತ ಆಗಿತ್ತು. ಆ ರೀತಿ ಇದ್ದಾರೆ ಎಲ್ಲರೂ ಕೂಡ. ಪ್ರಶ್ನೆಯನ್ನು ಕೇಳಿದ್ರೆ ಯಾರು ಕೂಡ ಇಲ್ಲಿಂದ ಆನ್ಸರ್ ಮಾಡ್ತಿರೋ ಥರ ಇರಲಿಲ್ಲ. ಜಸ್ಟ್ ಹಿಂಗೆ ಕೈ ತೋರಿಸೋದು, ಹಿಂಗನ್ನೋದು, ಈ ರೀತಿಯಾದಂಥ ಪ್ರತಿಕ್ರಿಯೆಗಳು ಹೆಚ್ಚಾಗಿ ಕಂಡು ಬಂದವು. ಒಟ್ಟಲ್ಲಿ ಮತ್ತೊಂದು ಹೇಳಬೇಕಂತಂದರೆ ಸುಮಾರು ಬೆಳಗ್ಗೆಯಿಂದಲೂ ಕೂಡ ಒಂದು 4ರಿಂದ 5 ಸಿಬ್ಬಂದಿಗಳನ್ನು, ಪೊಲೀಸ್ ಸಿಬ್ಬಂದಿಗಳನ್ನು ಪೊಲೀಸ್ ವ್ಯಾನ್ ಜೊತೆಯಲ್ಲೇ ಇಲ್ಲಿ ಇರಿಸಲಾಗಿದೆ. ಮತ್ತೊಂದು ಕಡೆ 2 ಪೊಲೀಸ್ ಜೀಪ್ ಬಂದಿದೆ. ಸಾಕಷ್ಟು ಅಧಿಕಾರಿಗಳು ಸಿವಿಲ್ ಡ್ರೆಸ್ನಲ್ಲಿ ಒಳಗಡೆ ಇದ್ದಾರೆ. ಅಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ, ಫೋಟೋ ಕ್ಲಿಕ್ಕಿಸ್ಕೊಳ್ಳೋದು, ಮತ್ತು ಅಲ್ಲಿರೋ ಆಪ್ತರೆಲ್ಲ ಕೈ ಕೊಟ್ಕೊಂಡು ಒಳಗಡೆ ಮಾತನಾಡ್ತಿದ್ದಾರೆ. ಅಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ಈ ಗೇಟ್ನಲ್ಲಿ. ದಿವಿತ್ ಬರ್ತೀನಿ ಮತ್ತೊಮ್ಮೆ. ದಿವಿತ್ ನಿರಂತರವಾಗಿ ಅಲ್ಲಿಂದ ಮಾಹಿತಿ ಕೊಡ್ತಾ ಇದ್ರು. ಯಾರಿಗೋ ಆ ತೋಟದ ಮನೆ ಅಂದರೆ ನೋಡಿ, ಇದೊಂದು ದೊಡ್ಡ ಮಟ್ಟದ ಅಸಹಜ ಲೈಂಗಿಕ ದೌರ್ಜನ್ಯ. ವೀಕ್ಷಕರೇ, ಹಾಗಂತ ಇದು ಲೈಂಗಿಕ ದೌರ್ಜನ್ಯವೇ? ಯಾಕಂದರೆ 377 ಅನ್ನುವಂಥ ಕಾನೂನಿಗಾಗಿ ಇದು ದೊಡ್ಡ ಹೋರಾಟಗಳಾಗ್ತಾ ಇದೆ. ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಇದಕ್ಕೆ ಅವಕಾಶಗಳಿದೆ. ಈ ಥರ ಸಲಿಂಗ ಕಾಮ ಅಥವಾ ಅವರು ಮದುವೆ ಆಗೋದಕ್ಕೆ ಅವಕಾಶಗಳಿರುತ್ತೆ. ಭಾರತದಲ್ಲೂ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದೆ. ಹಾಗಂತ ಹೋರಾಟವಾಗಿ ಅವರಿಗೆ ಅದಕ್ಕೆ ಅವಕಾಶ ಸಿಕ್ಕಿದರೂ ಕೂಡ ಅದಕ್ಕೆ ಸಾಮಾಜಿಕ ಕಟ್ಟುಪಾಡುಗಳು ಇರುತ್ತೆ. ರೈಟ್. ಈಗ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲೂ ಅದೇ ಆಗಿದ್ದು. ಬನ್ನಿ, ಆ ಕಂಪ್ಲೀಟ್ ಗೆಸ್ಟ್ ಹೌಸ್ ಏನಕ್ಕೆ ಕರಿತೀರಿ ಅಥವಾ ಆ ತೋಟದ ಮನೆ ಏನು ಕರಿತೀರಿ, ಹೇಗಿದೆ ಅದು, ಎಷ್ಟು ದೊಡ್ಡದಾಗಿದೆ, ಎಷ್ಟು ಸುಭದ್ರವಾಗಿದೆ, ಅಲ್ಲಿಗೆ ಇವರನ್ನೆಲ್ಲ ಕರೆದು ಈ ಥರ ಟಾರ್ಚರ್ ಕೊಡ್ತಾ ಇದ್ನಾ ಗೊತ್ತಿಲ್ಲ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಈತ ಪ್ರಜ್ವಲ್ ರೇವಣ್ಣ ಸಿಟಿಯಲ್ಲಿ ತನ್ನ ಅಟ್ಟಹಾಸ ಮೆರೆದರೆ ಈತ ತೋಟದಲ್ಲಿ ಅಟ್ಟಹಾಸ ಮೆರೀತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಬನ್ನಿ, ಅದರ ಬಗೆಗಿನ ಆ ತೋಟದ ಮನೆಯ ಒಂದು ವಿಶೇಷ ರಿಪೋರ್ಟ್ ನಿಮ್ಮ ಮುಂದೆ. ಸೂರಜ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ನೋಡಿ, ನಾವೀಗ ಸೂರಜ್ ರೇವಣ್ಣ ಅವರ ತೋಟದ ಮನೆಯ ಮುಂಭಾಗದಲ್ಲಿದ್ದೇವೆ. ಜೂನ್ 16ರಂದು ತೋಟದ ಮನೆಯಲ್ಲಿ ಏನಾಗಿತ್ತು? ಅವರ ಪ್ರೈವೇಸಿ, ಅವರ ನೆಮ್ಮದಿಗೋಸ್ಕರ ಏನೆಲ್ಲ ಬೇಕು ಅದನ್ನ ಮಾಡ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಫಾರ್ಮ್ ಹೌಸ್ನ ಎಕ್ಸ್ಕ್ಲೂಸಿವ್ ದೃಶ್ಯ.
ಪ್ರಜ್ವಲ್ ಪೆನ್ ಡ್ರೈವ್ ಕೋಲಾಹಲ ಇನ್ನೇನು ತಣ್ಣಗಾಯ್ತು ಅನ್ನುವಷ್ಟರಲ್ಲಿ ಅಣ್ಣ ಸೂರಜ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಜೂನ್ 16ರಂದು ಸೂರಜ್ ಅವರ ಫಾರ್ಮ್ ಹೌಸ್ನಲ್ಲೇ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಇದೀಗ ನಿಮ್ಮ ರಿಪಬ್ಲಿಕ್ ಕನ್ನಡ ಫಾರ್ಮ್ ಹೌಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಸೆರೆ ಹಿಡಿದಿದೆ. ಫಾರ್ಮ್ ಹೌಸ್ನಿಂದ ರಿಪಬ್ಲಿಕ್ ನಾನ್ ಸ್ಟಾಪ್ ಅಪ್ಡೇಟ್. ಹೊಳೆನರಸೀಪುರದಲ್ಲಿನ ಕನ್ನಿಗಡ ಫಾರ್ಮ್ ಹೌಸ್ನಿಂದ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡುತ್ತಿದೆ. ತೋಟದ ಮನೆಯಲ್ಲಿರುವ ಏಕೈಕ ನ್ಯೂಸ್ ಚಾನೆಲ್ ಅಂದರೆ ರಿಪಬ್ಲಿಕ್ ಕನ್ನಡ ಮಾತ್ರ. ಇಲ್ಲಿವರೆಗೂ ಯಾರು ಪ್ರಸಾರ ಮಾಡದ ದೃಶ್ಯಗಳು ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸೂರಜ್ ರೇವಣ್ಣ ಅವರ ತೋಟದ ಮನೆಯನ್ನ, ಆ ಬಂಗ್ಲೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈ ಬಂಗ್ಲೆಯಲ್ಲೇ ಸೂರಜ್ ರೇವಣ್ಣ ಶನಿವಾರ ಮತ್ತು ಭಾನುವಾರ ಅತಿ ಹೆಚ್ಚಾಗಿ ಅವರು ಇಲ್ಲೇ ಕಾಲ ಕಳೀತಾರೆ. ಸೊ ಹಾಗಾಗಿ ಅವತ್ತಿನ ಅಂದರೆ 16ನೇ ತಾರೀಕು ಆತ ಶಿವಕುಮಾರ್ ಅವರ ಮಾಹಿತಿಯ ಮೇರೆಗೆ ಇದೇ ಮನೆಗೆ ಆತ ಹೋಗಿ ಅವರ ಹತ್ರ ಸಹಾಯ ಕೇಳಲಿಕ್ಕೆ ಅಂತ ಹೋಗೋದು. ನೋಡಿ, ಇಲ್ಲಿದೆ ಅದರ ಗೇಟ್. ನಾವು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯ ವೆಹಿಕಲ್ಸ್ಗಳಿರಲಿಲ್ಲ. ಈಗ ಒಂದಷ್ಟು ವೆಹಿಕಲ್ಸ್ಗಳು ಕೂಡ ಬಂದಿದೆ, ಸ್ವಿಫ್ಟ್ ಕಾರ್ ಕೂಡ ಬಂದಿದೆ. ಸೊ ಹಾಗಾದರೆ ಅವರೆಲ್ಲರೂ ಕೂಡ ಬಂದಂಥ ಸಂದರ್ಭದಲ್ಲಿ ಗೇಟ್ ಓಪನ್ ಮಾಡುವಂಥ ಕಾರ್ಯ ಆಗಿದೆ. ಆದರೆ ನಾವು ಜಸ್ಟ್ ಒಂದು ಕ್ಯಾಶುವಲ್ ಮೀಟ್ ಮಾಡೋಕ್ಕೆ ಅಂಥೇಳಿ ಮಾತಾಡ್ಸೋಣ, ರಿಯಾಕ್ಷನ್ ತಗೊಳ್ಳೋಣ ಅಂಥೇಳಿ ಬಂದ್ವಿ. ಆದರೆ ನಾವು ಬಂದಂಥ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಯಾರೂ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಹೊಳೆನರಸೀಪುರದಲ್ಲಿನ ಗನ್ನಿಕಡ ಫಾರ್ಮ್ ಹೌಸ್ನಲ್ಲಿ ಮೌನ ಆವರಿಸಿದೆ. ತೋಟದ ಮನೆ ಮುಂದೆ ಸೂರಜ್ ಅವರ ವೈಟ್ ಕಲರ್ ರೇಂಜ್ ರೋವರ್ ಡಿಸ್ಕವರಿ ಕಾರು ನಿಂತಿದೆ. ಮನೆ ಪಕ್ಕದಲ್ಲೇ ಪೊಲೀಸ್ ಸಿಬ್ಬಂದಿ ವ್ಯಾನ್ ಕೂಡ ನಿಂತಿದೆ. ನೋಡ್ತಾ ಇರ್ಬೋದು ನೀವು, ಬಿಳಿ ಬಣ್ಣದ ಡಿಸ್ಕವರಿ ಕಾರ್ ಕೂಡ ಅಲ್ಲಿದೆ. ಈಗಾಗಲೇ ನಾವು ಅದನ್ನ ತೋರಿಸಿದ್ದೀವಿ ಕೂಡ. ಮತ್ತೆ ಇದೇ ತೋಟದ ಮನೆ ಏನು ನಿಮಗೆ ತೆಂಗಿನ ಮರ ಮತ್ತೆ ಅಡಿಕೆ ಮರ ಮತ್ತೆ ಸಾಗುವಾನಿ ಮರ ಒಳಗೊಂಡಂತಹ ಹೊಳೆನರಸೀಪುರ ತಾಲೂಕಿಗೆ ಸೇರುವಂತಹ ಗನ್ನಿಕಡ ಅನ್ನುವಂತಹ ಒಂದು ಊರಿನಲ್ಲಿ, ಗ್ರಾಮದಲ್ಲಿ ಇರುವಂತಹ ತೋಟದ ಮನೆಯಲ್ಲಿ, ಇದೇ ತೋಟದ ಮನೆಯಲ್ಲಿ ಸೂರಜ್ ರೇವಣ್ಣ ಅವರು ಈಗ ಸದ್ಯಕ್ಕೆ ಇಲ್ಲೇ ಇದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ದಟ್ಟವಾಗಿ ಕಾಣ್ತಾ ಇದೆ. ಇಲ್ಲ ಆಗ್ತಿರುವಂಥ ಕೆಲವೊಂದು ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ. ಇನ್ನು ಮತ್ತೊಂದು ಕಡೆ ಗಮನಿಸಬೇಕಾದಂಥ ವಿಚಾರ, ನಾವು ಬಂದಂಥ ಕ್ಷಣದಿಂದ ಒಂದಿಬ್ಬರು ವ್ಯಕ್ತಿಗಳು ಹೋಗೋದು ಬರೋದು ಮತ್ತೆ ಇಲ್ಲಿ ಗಮನಿಸೋದು, ಪ್ರತಿ ಸಲ ಅವರು ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಸೂರಜ್ ಕಾರು ಇರೋದ್ರಿಂದ ತೋಟದ ಮನೆಯಲ್ಲೇ ಇದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.